ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಆರಾಮದಿರ ಅಂತ ಹೇಳಿ ತಿಳ್ಕೊತೀನಿ. ನಾನು ಆರಾಮದ್ದೀನಿ ಆ್ಯಂಡ್ ಹ್ಯಾಪಿ ರಿಪಬ್ಲಿಕ್ ಡೇ, 76th ರಿಪಬ್ಲಿಕ್ ಡೇ. ಯಾ ಸೊ ಇಂದ ವಿಡಿಯೋ ಒಳಗೆ ನಾ ಏನು ಮಾಡ್ಬೇಕಂತ ಹೇಳಿ ನಂಗೆ ಗೊತ್ತಿಲ್ಲ. ಯಾಕಂತಂದ್ರೆ ನಾ ಇಲ್ಲಿ ಮ್ಯಾಗ ರೀಲ್ ಮಾಡಕ್ಕೆ ಬಂದಿದ್ದೆ. ರೀಲ್ ಮಾಡ್ಕೊಂಡು ರೀಲ್ ಮುಗಿದಾದ್ಮ್ಯಾಗ ಒಂದಿಟ್ಟು ಏನೋ ಹಚ್ಕೊಂಡೀಗ ಭಾಳ ಚಂದ ಕಾಣಕತ್ತೀನಿ. ಸೊ ಅದಕ್ಕಂತ ಹೇಳಿ ಒಂದು ಯೂಟ್ಯೂಬ್ ವಿಡಿಯೋನು ಅಪ್ಲೋಡ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಯೂಟ್ಯೂಬ್ ವಿಡಿಯೋ ಮಾಡ್ಕೊಳಕತ್ತೀನಿ. ಸೊ ಈ ವಿಡಿಯೋ ಒಳಗೆ ನಾ ಈಗೇನು ಹೇಳಬೇಕು ಅಂತಂದ್ರೆ ಲೈಕ್ ನಾ ಈಗ ಪ್ರೆಸೆಂಟ್ ಏನು ಮಾಡಾಕತ್ತೀನಿ ಹೆಂಗದೀನಿ ಅಂತ ಜಸ್ಟ್ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ಸೊ ನಂದು ಇದೇ ಫ್ರೈಡೇ ಓಪನ್ ಮೈಕ್ ಶೋ ಐತಿ ನಿಯರ್ ಬೇಗಮ್ ತಲಾಬ್ 90s ಕೆಫೆ ಒಳಗೆ, ನೆಕ್ಸ್ಟ್ ಕೆಫೆ ಒಳಗೆ. ಸೊ ನಿನ್ನೆ ಅದು ಹೋಗಿ ಅಲ್ಲಿ ಪ್ರಿಂಟ್ ಅದು ಹೊಡೆಸ್ಕೊಂಡು ಮಾಡಿ ಹಚ್ಚಿ ಬಂದ್ವಿ. ಆ್ಯಂಡ್ ಹೇಳ್ಬೇಕಂದ್ರೆ ನಿನ್ನೆ ಸಂಡೇ, ಸೊ ನಿನ್ನೆ ಯಾವ ಅಂಗಡಿಗಳು ಓಪನ್ ಇದ್ದಿದ್ದಿಲ್ಲ. ಸೊ ಅದಕ್ಕಂತ ಹೇಳಿ ಭಾಳ ಪ್ರಾಬ್ಲಮ್ ಆಯಿತು. ಯಾವ ಇಲ್ಲಿ ಬಿಜಾಪುರದಾಗ ಸಂಡೇ ಟೈಮ್ದಾಗ ಪ್ರಿಂಟರ್ ಅಂಗಡಿಗಳು ಯಾವ ಓಪನ್ ಇರೋಂಗಿಲ್ಲ. ಸೊ ಈ ಕಡೆ ತಹಶೀಲ್ದಾರ್ ಆಫೀಸ್ ಐತಲ್ಲ ಆ ಕಡೆ ಸೈಡ ಒಂದು ಅಂಗಡಿ ಓಪನ್ ಇತ್ತು. ಅಲ್ಲೇ ಹೋಗಿ ಪ್ರಿಂಟ್ ಹೊಡೆಸ್ಕೊಂಡ್ಬಿಟ್ವಿ. ಏನಿಲ್ಲ ಅಂತ ಒಂದು ತಾಸು ತಿರ್ಗಾಡಿ ಬಿಜಾಪುರ ಸುತ್ತ ಎಲ್ಲೆಲ್ಲದಾವು ಗೂಗಲ್ ಸರ್ಚ್ ಮಾಡ್ಕೊಂಡು ಲಾಸ್ಟಿಗೆ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಪ್ರಿಂಟ್ ಹೊಡೆಸ್ಕೊಂಡು ಲೈಕ್ ನೀನು ಒಂದು ಸ್ವಲ್ಪ ಸಿಲ್ವರ್ ತೊಗೋಬೇಕಂತೇಳಿ ಪ್ಲ್ಯಾನ್ ಇತ್ತು. ಬಟ್ ಯಾವ ಸೆಲೆಕ್ಟ್ ಆಗಲಿಲ್ಲ. ನನಗೆ ಈಚೆ ಕಡೆ ಕಿವಿ ಹಾಕೋದೊಂದು ಅಷ್ಟೇ ಹಿಂಗೆ ಡೈಮಂಡ್ ಶೇಪ್ ಟ್ರಯಾಂಗಲ್ ಶೇಪ್ ಹಂಗೆ ತೊಗೋಬೇಕಂತಿತ್ತು. ಬಟ್ ಯಾವ ಅಷ್ಟು ಸೆಲೆಕ್ಟ್ ಆಗಲಿಲ್ಲ. ಮತ್ತು ಸೆಕೆಂಡ್ ಪಾಯಿಂಟ್ ಹೇಳ್ಬೇಕಂತಂದ್ರೆ ಇರಲಿಲ್ಲ, ಅವು ಈಗ ಕಲೆಕ್ಷನ್ಸ್ ಇರಲಿಲ್ಲ. PNG ಹೋಗಿದ್ವಿ, ಇರಲಿಲ್ಲ ಕಲೆಕ್ಷನ್ಸ್. ಅದಕ್ಕಂತ ಹೇಳಿ ಮತ್ತೆ ಬಿಟ್ವಿ. ಮತ್ತು ಹಾಗೆ ಜಸ್ಟ್ ಕಾಯಿನರ್ ತೊಗೊಂಡು ಇಟ್ಕೋಬೇಕಂತಂದ್ರೆ ಅದನ್ನು ಬ್ಯಾಡ ಅನಿಸ್ಬಿಡ್ತು. ಗೊತ್ತಿಲ್ಲ ನಿಮಗೆ ಸಿಲ್ವರ್ ರೇಟಿಗೆ ಏನೇ ಬಿಟ್ಟದಂತ ಹೇಳಿ. ಸೊ ಅದಕ್ಕಂತ ಹೇಳಿ ಇದನ್ನೇ ತೊಗೊಂಡ್ರೆ ಆಗ್ತದೆ ಬಿಡು, ಮುಂದೆ ನೋಡು ಆ ಕಡೆ ಅಂತ ಹೇಳಿ ಬಂದ್ವಿ. ಆ ಕಡೆ ಅಲ್ಲಿಯೂ ನಮ್ಗೆ ಸೆಟ್ ಆಗಲಿಲ್ಲ. ಇಲ್ಲಿ ಬಿಡು, ಮೇ ಬಿ ಈಗ ಸೆಟ್ ಆಗೋದಿಲ್ಲ, ತೊಗೊಳಕ್ಕೆ ಮೂಡಿಲ್ಲ. ಅದ್ರಾಗ ಇದೆಲ್ಲ ಮಾಡಿ ಅದೊಂದು ಟಯರ್ಡ್ ಆಗಿಬಿಟ್ಟಿತ್ತು. ನೀವು ಒಂದು ಮುಂಜಾನೆ ಹೋದವ್ರ ಸಂಜೆ 7ಕ್ಕೆ ಮನೆಗೆ ಬಂದೀವಿ ಅಂತನೋ ಅದು ಇದು ಟಯರ್ಡ್ ಒಳಗನ್ನು ಬಿಟ್ಬಿಟ್ವಿ. ಸೊ ಅಲ್ಲಿ ಹೋಗಿ ಅಲ್ಲಿ ಪ್ರಿಂಟ್ ಹಚ್ಚಿ ವಿಡಿಯೋ ಶೂಟ್ ಅದು ಇದು ಮಾಡ್ಕೊಂಡ್ವಿ. ಸ್ವಲ್ಪ ಮಾಡ್ಕೊಂಡ್ವಿ. ಯಾಕಂತಂದ್ರೆ ನಿನ್ನೆ ಫೇಸ್ ಭಾಳ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕಂತ ಹೇಳಿ ಏನೋ ವಿಡಿಯೋ ಶೂಟ್ ಮಾಡ್ಕೋದಾಗಲಿಲ್ಲ ನನ್ನ ಸೆಲ್ಫದ. ಜಸ್ಟ್ ಆ ಪೋಸ್ಟರ್ಗಳ್ದು ಅಷ್ಟೇ ಮಾಡ್ಕೊಂಡೆ. ಮತ್ತು ಸೌಂಡ್ ಸಿಸ್ಟಮ್ಗೂ ಅರೇಂಜ್ ಮಾಡ್ಸೀನಿ. ನನ್ನ ಫ್ರೆಂಡ್ ಹೇಳಿದ ನನಗೆ ಇವ್ರ ಕಡೆ ಹೋಗಿ ಕಾಂಟ್ಯಾಕ್ಟ್ ಮಾಡಂತ ಹೇಳಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅರೇಂಜ್ ಮಾಡ್ಸೀನಿ. ಜಸ್ಟ್ ಈಗ ಇಷ್ಟೇ ಲೈಕ್ ಬಿಜಾಪುರ ಮಂದಿ ಬಂದು ಅಲ್ಲಿ ಟಿಕೆಟ್ಸ್ ತೊಗೊಂಡು ಶೋ ನೋಡಿದ್ರೆ ಭಾಳ ಚಲೋ ಆಗುತ್ತೆ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಐ ವಿಶ್ ಬರ್ತಾರಂತದ, ಬಂದು ನೋಡ್ತಾರಂತದ. ಅವ್ಕಿಂತ ಹೆಚ್ಚು ಟೆನ್ಷನ್ ಈಗ ನನಗೆ ಆಗದೆ. ಯಾಕಂತಂದ್ರೆ ಲೈಕ್ ಇದು ನಾನು ಫಸ್ಟ್ ಟೈಮ್ ಓಪನ್ ಮೈಕ್ ಶೋ. ಲೈಕ್ ನಾನು ಸ್ಕೂಲ್ದಾಗೆ ಲೈಕ್ ಹಿಂಗೆ ಭಾಷಣ ಮಾಡೋಕೆ ಹಿಂದೆ ಮುಂದೆ ನೋಡವ. ಈಗ ಓಪನ್ ಮೈಕ್ ಶೋ ಹೆಂಗೆ ಮಾಡಲಿ ಅಂತ ಅದು ಒಂದು ಟೆನ್ಷನ್. ಇನ್ನೊಂದು ಟೈಮ್ ಅನಿಸ್ತದ, ಸ್ಕೂಲ್ದಾಗ ಏನಾಗ್ತಿತ್ತು, ನೋನ್ ಪೀಪಲ್ಸ್ ಇರ್ತಿದ್ರು, ಲೈಕ್ ಟೀಚರ್ಸ್ ಸರ್ಗಳು ಇರ್ತಿದ್ದು. ಏನೋ ತಪ್ಪಿದ್ವಿ ಅಂದ್ರೆ ಮಾಡಿದ್ವಿ ಅಂದ್ರೆ ಅವ್ರ ಮುಂದೆ ಸಹ ಆಗುತ್ತೆ ಮಾಡ್ತಂತ ಇರ್ತಿತ್ತು. ಬಟ್ ಇವ್ರು ಅನ್ನೋನ್ ಪೀಪಲ್ಸ್ ಅದಾರ. ಲೈಕ್ ಇವ್ರ ಮುಂದೆ ತಪ್ಪಿದ್ರು ನಡೀತದ, ಬಿಟ್ಟರು ನಡೀತದ. ಆ್ಯಂಡ್ ಮೋರ್ ಓವರ್ ಫ್ರೆಂಡ್ಸೇ ಇರ್ತಾರೆ. ಫ್ರೆಂಡ್ಸ್ ಮುಂದೆ ಮಾತಾಡೋಕೆ ಏನು ಗಂಟು ಹೋಗುತ್ತೆ ಅಂತ ಹೇಳಿ ಒಂದು ಟೈಮ್ ಅನ್ಸೋ. ಬಟ್ ಎಟ್ಟೆ ಆದರೂ ನಾ ಪರ್ಫಾರ್ಮರ್ ಆಗ್ತೀನಿ, ಅವ್ರು ನೋಡೋರಾಗಿ ಬಿಟ್ಬಿಡ್ತಾರೆ. ಒಂದು ಸ್ಟೇಜ್ ಅಕ್ಯುಪೈ ಮಾಡ್ಕೊತಿರ್ತೀನಿ ಅಂತಂದ್ರೆ ಅದೊಂದು ಟೆನ್ಷನ್, ಅದೊಂದು ಇದು ಇರೋದೇ ಮನಸ್ಸೊಳಗೆ. ಬಟ್ ಆ ಟೈಮ್ ಹೆಂಗೆ ಆಗುತ್ತೋ ನನಗೆ ಗೊತ್ತಿಲ್ಲ. ಈಗಂತೂ ಎಲ್ಲ ಮಾಡ್ಕೊಳಕತ್ತೀನಿ, ಒಂದು ಸ್ವಲ್ಪ ಪ್ರಿಪೇರ್ ಆಗಕತ್ತೀನಿ. ಆ್ಯಂಡ್ ಮೋರ್ ಓವರ್ ನಮ್ಗೆ ಅಷ್ಟು ಪಟ್ಟನೆ ಏನಂತೀರಿ, ಏನು ಹೇಳ್ಬೇಕು ಏನು ಮಾಡೋಕೆ ಗೊತ್ತಾಗಂಗಿಲ್ಲ. ಬಟ್ ಐ ಟ್ರೈ ಮೈ ಬೆಸ್ಟ್. ಏನಾಗುತ್ತೆ ಗೊತ್ತು. ಯಾಕಂತಂದ್ರೆ ನೋಡೋಕೆ ಏನು ಹೋಗುತ್ತೆ, ಲೈಕ್ ಟ್ರೈ ಮಾಡಾಕತ್ತೀನಿ. ಲೈಕ್ ಹೊಸದೇನೋ ಟ್ರೈ ಮಾಡಾಕತ್ತೀನಿ. ಇದ್ರಾಗೆ ಏನಾರು ನಂದು ಚಲೋ ಹೋತು ಮಾಡಿತು ಅಂತಂದರೆ ಮುಂದೆ ಏನಾರು ನೋಡೋಕೆ ಬರ್ತದೆ. ಇಲ್ಲ ಭಾಳ ಬಕ್ವಾಸ್ ಹೋತು ಅಂತಂದರೆ ನೋ ಇದು ನನ್ನ ಕಡೆ ಆಗಂಗಿಲ್ಲ ಅಂತ ಹೇಳ್ಬಿಡ್ತದೆ. ಲೈಕ್ ಅದೊಂದು ಮೈಂಡ್ ಒಳಗೆ ನಂಗೆ ಯಾವತ್ತೂ ಇರೋದೆ. ಲೈಕ್ ಒಂದು ಏನಂತಂದ್ರೆ ಒಂದು 6-7 ಇಯರ್ಸ್ ಅದನ್ನ 10th ಹಿಡ್ಕೊಂಡೆ ಲೈಕ್ ಹಿಂಗೆ ನಾ ಸ್ಟ್ಯಾಂಡಪ್ ಮಾಡಬೇಕು, ಹಿಂಗೆ ಓಪನ್ ಮೈಕ್ ಮಾಡಬೇಕು, ಹಿಂಗೆ ಅಂಥೇಳಿ ಭಾಳ ಆಸೆ ಆಗಿಂದ ಹಿಡ್ಕೊಂಡ. ಬಟ್ ಆಗ ನನ್ನ ಕಡೆ ಅಷ್ಟು ಫೋನ್ ಇರ್ಲಾರ್ದ ಕಾರಣಕ್ಕೆ ಗಪ್ಪಾದೆ. ಮತ್ತು ಫೋನ್ ಬಂದಾದ್ಮ್ಯಾಗೂ ಒಂದು ಹಿಂಗೆ ಮಾಡಿ ಅದು ರೀಸನ್ ಸಂಬಂಧ ಅದಕ್ಕೆ ಗಪ್ಪಾದೆ. ಈಗ ಓಪನ್ ಮಾಡಿದಾದ್ಮ್ಯಾಗ ನಂದು ಇನ್ಸ್ಟಾಗ್ರಾಮ್ ಒಳಗೆ ರೀಚ್ ಚಲೋ ಐತಿ. ಆ್ಯಂಡ್ ಎಲ್ಲರ ಆಡಿಯನ್ಸ್ ನನ್ನ ಕೇಳಬೇಕು, ಮಾಡಬೇಕು ಅಂತ ಹೇಳಿ ಆಸೆ ಪಡ್ತಾರೆ. ಸೊ ಹಿಂಗಾದ್ಮ್ಯಾಗ ನಾ ಅವ್ರಿಗೆ ಅವ್ರ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರಂತಂದ್ರೆ ಅವ್ರಿಗೆ ನಾ ಸರ್ವ್ ಮಾಡಬೇಕಾಗತ್ತೆ. ಸೊ ಅದಕ್ಕಂತ ಹೇಳಿ ಆಯಿತು, ನನ್ನ ಆಡಿಯನ್ಸ್ ಅದಾರ, ಮಾಡ್ತಾರೆ, ನಂಗೆ ಮಾಡ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಆಗಿ ಯಾಕಡೆ ಅನ್ನೋದೊಂದು ಲೈಕ್ ಇದು ಬರ್ತಾರೆ, ನನ್ನ ಮಂದಿ ಅದಾರ, ನನಗೆ ಬರ್ತಾರೆ ಅಂತೇಳಿ. ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ. ಆಡಿಯನ್ಸ್ ಕೂತ ಕೇಳಿ ಮಾಡಿ ಚಂದಾಗತ್ತೆ ಪ್ರೋಗ್ರಾಮ್ ಹಿಂಗೆ ಅಂತಂದ್ರೆ ಖುಷಿ ಆಗತ್ತೆ. ಇಲ್ಲ ಅಂತಂದ್ರೆ ಜಸ್ಟ್ ಇದುವರೆಗೆ ಮಾಡ್ಕೋತೀನಿ ಇಲ್ಲ ಓಕೆ ಇದು ನನ್ನ ಕಡೆ ಆಗಂಗಿಲ್ಲ. ಸೊ ಬೆಟರ್ ನಾ ಇದಕ್ಕೆ ಬಿಡೋದು, ಬೇರೆ ಇನ್ನೊಂದು ಪ್ಲ್ಯಾನ್ C ಪ್ಲ್ಯಾನ್ D ಹಂಗೆ ಮಾಡ್ಕೋತ ಹೋಗೋಣ ಅಂತೇಳಿ. ಯಾಕಂದ್ರೆ ಪ್ಲ್ಯಾನ್ A ಪ್ಲ್ಯಾನ್ B ಅಂತಂದ್ರೆ ಭಾಳ ಹಿಡಿಲಾರ್ದಷ್ಟವ ಹೇಳ್ಬೇಕಂತಂದ್ರೆ ಅವೆಲ್ಲ ಭಾಳ ದೊಡ್ಡ ಅವಕ್ಕೆಲ್ಲ ಒಂದು ಸ್ವಲ್ಪ ಟೈಮ್ ತೊಗೋತದ. ಸೊ ಆ ವೇ ಒಳಗೆ ಪ್ಲ್ಯಾನ್ A ಪ್ಲ್ಯಾನ್ B ಒಳಗೆ ಈ ಪ್ಲ್ಯಾನ್ C ಪ್ಲ್ಯಾನ್ D ಅಂತೂ ಹಾಗೆ ನಡ್ಸ್ಕೊತ ಹೋಗೋದಿರ್ತದೆ.
ಸೊ ಹಂಗೆ ನಡ್ಸ್ಕೊತ ಹೊಂಟೀನಿ. ಏನಾಗುತ್ತೆ ಗೊತ್ತಿಲ್ಲ, ಬಟ್ ಬೆಸ್ಟ್ ವಿಶಸ್ ಫಾರ್ ಮೀ. ಆ ಟೈಮ್ ನಾ ಕಾನ್ಫಿಡೆನ್ಸ್ ಕಳ್ಕೊಬಾರ್ದು, ಆ ಟೈಮ್ ನಂಗೆ ಪಟ್ಟನೆ ಮಾತೊಳಗೆ ಚೆಕ್ ಮಾಡಿಕೊಡ್ಬೇಕು. ಸೊ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಸ್ಟ್ರಾಂಗ್ ಆಗಬೇಕಷ್ಟೇ. ಎಷ್ಟು ಹೇಳಿ ನಂದು ಇಂದಿಂದ ಯೂಟ್ಯೂಬ್ ವಿಡಿಯೋ ಎಷ್ಟು ಹೇಳಿ ನಂದು ಯೂಟ್ಯೂಬ್ ಬ್ಲಾಗ್ ಮುಗಿಸ್ತೀನಿ. ಸೊ ಐ ಹೋಪ್ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಮತ್ತು ನಾ ಹಿಂಗೆ ಮಾಡ್ಕೊಂತಿಂದ್ರೆ ನಾನು ಏನು ಮಾಡೋದು ಅಡೇವಾ. ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ರಿಪಬ್ಲಿಕ್ ಡೇ ಗೈಸ್. ಬಾಯ್.